ಪ್ರಭು, ಮಹಾಪ್ರಭು, ಮಹಾ ಅಮಾತ್ಯ ಸುಮಂತ್ರ ಬಂದಿದ್ದೇನೆ. ದಯಮಾಡಿ ಕಣ್ಣು ತೆರೆಯಿರಿ. ಓಹ್ ಸುಮಂತ್ರ. ಹೌದು ಪ್ರಭು, ನಾನೇ. ಒಂದು ವಿಚಾರ ತಮ್ಮೊಡನೆ ಮಾತನಾಡಬೇಕಿತ್ತು, ಅದಕ್ಕಾಗಿ ಬಂದೆ. ದಯವಿಟ್ಟು ಕ್ಷಮಿಸಿ. ಈ ಸಮಯದಲ್ಲಿ ಯಾವ ವಿಷಯನ್ನು ಕೇಳುವುದಕ್ಕೂ ಆಗುವುದಿಲ್ಲ, ಹೇಳುವುದಕ್ಕೂ ಆಗುವುದಿಲ್ಲ. ನನ್ನ ಪ್ರಿಯ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕ ತಪ್ಪಿ ಹೋಯಿತೆಂಬ ದುಃಖದಲ್ಲಿ ನಾನಿದ್ದೇನೆ. ನನಗೀಗ ಯಾವುದೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಪ್ರಭು, ಅನಿರೀಕ್ಷಿತವಾದ ಅನಪೇಕ್ಷಣೀಯವಾದ ನಿರ್ಧಾರ ಮಾಡಿಯಾಗಿದೆ. ಇದರ ಪರಿಣಾಮ ಇಡೀ ಅಯೋಧ್ಯೆಯೇ ದುಃಖ ಸಾಗರದಲ್ಲಿ ಮುಳುಗಿದೆ. ಎಲ್ಲರೂ ದುಃಖಿತರಾಗಿರುವಾಗ ಯಾರು ಯಾರಿಗೂ ಸಮಾಧಾನ ಹೇಳುವ ಸ್ಥಿತಿಯಲ್ಲಿಲ್ಲ ಪ್ರಭು. ಹಾಗೆಂದು ನಮ್ಮ ಕರ್ತವ್ಯವನ್ನು ನಾವು ಮರೆಯಬಾರದಲ್ಲವೇ? ಇಂತಹ ಸಂದರ್ಭದಲ್ಲೂ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ ಸುಮಂತ್ರ. ಆದರೆ ರಾಜ್ಯಪಾಲನೆಯನ್ನು ಮಾಡುವ ಚೈತನ್ಯವೇ ಆಗಲಿ, ಶಕ್ತಿಯೇ ಆಗಲಿ ನನ್ನಲ್ಲಿ ಉಳಿದಿಲ್ಲ. ರಾಮಚಂದ್ರನಿಲ್ಲದೆ ಈ ಅಯೋಧ್ಯೆಯಲ್ಲಿ ನಾನು ಬದುಕಿರಲಾರೆ. ಪ್ರಭು, ನಿಮ್ಮಿಂದ ಈ ಮಾತು? ನಿಮಗೆ ಸಮಾಧಾನ ಹೇಳುವ ಚೈತನ್ಯ ನನಗಿಲ್ಲ. ಯಾರನ್ನೂ ದೂಷಿಸುವುದರಲ್ಲೂ ಅರ್ಥವಿಲ್ಲ. ಇದು ವಿಧಿಯ ಸಂಕಲ್ಪವೆಂದೇ ನನ್ನ ಭಾವನೆ. ವಿಧಿ? ಆ ವಿಧಿ ನನ್ನ ರಾಮನ ಮೇಲೆ ಅದೇಕೆ ಅಷ್ಟೊಂದು ನಿರ್ದಯಿಯಾಗಿದೆ? ಅಂತಹ ಅಪರಾಧವನ್ನಾದರೂ ಅವನೇನು ಮಾಡಿದ್ದಾನೆ? ಪ್ರಭು, ತಾವು ಪ್ರಶ್ನೆಯನ್ನು ಕೇಳಬಹುದು, ಆದರೆ ಅದನ್ನು ಉತ್ತರಿಸುವವರು ಯಾರು? ದೃಢ ಮನಸ್ಕನಾದ ರಾಮನನ್ನು ವನವಾಸದಿಂದ ವಿಮುಖಗೊಳಿಸಲಾಗುವುದಿಲ್ಲ. ಬೇರೆ ದಾರಿ ಇಲ್ಲದೆ ಮಹಾರಾಣಿ ಕೌಸಲ್ಯ ದೇವಿಯವರು ಅನುಮತಿಯನ್ನು ಕೊಟ್ಟು ಬಿಟ್ಟರು ಪ್ರಭು. ಏನಂದ್ರೆ ಕೌಸಲ್ಯ ಅನುಮತಿಯನ್ನು ಕೊಟ್ಟು ಬಿಟ್ಟಳೆ? ಹೌದು ಪ್ರಭು. ಅಯ್ಯೋ ಕೌಸಲ್ಯೇ, ನಿನಗೆಂತಹ ಸಂಕಟವನ್ನು ಕೊಟ್ಟು ಬಿಟ್ಟೆ. ಕೈಕೇಯಿ ಮೇಲೆ ಮೋಹಿತನಾಗಿ ನಿನ್ನನ್ನು ನಿರ್ಲಕ್ಷಿಸಿದರೂ ಸಹ ಒಂದು ಬಾರಿಯೂ ನೀನು ನನ್ನನ್ನು ಕಠಿಣವಾಗಿ ಮಾತನಾಡಿಸಲಿಲ್ಲ, ನಿಂದಿಸಲಿಲ್ಲ, ಅಸಹನೆಯನ್ನು ತೋರಿಸಲಿಲ್ಲ. ಬದಲಾಗಿ ರಾಮಚಂದ್ರನ ಮುಖವನ್ನು ನೋಡುತ್ತಾ ನಿನ್ನ ದುಃಖವನ್ನು ಮರೆಯುತ್ತಿದ್ದ ನಿನ್ನ ಭಾಗ್ಯಕ್ಕೂ ನಾನು ಕೊಳ್ಳಿ ಇಟ್ಟು ಬಿಟ್ಟೆನಲ್ಲ ಪ್ರಭು. ನಾನೆಂತಹ ಅಪ್ಪ. ಹೌದು ಸುಮಂತ್ರ, ನನ್ನ ಮಗನ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ಎಂದು ಕೌಸಲ್ಯೆ ನನ್ನನ್ನು ಕೇಳಿದರೆ ನಾನು ಏನೆಂದು ಉತ್ತರ ಹೇಳಲಿ? ಅವಳಿಗೆ ನನ್ನ ಈ ಮುಖವನ್ನು ಹೇಗೆ ತೋರಿಸಲಿ? ಅಪಾರ ಪ್ರೇಮವನ್ನಿಟ್ಟುಕೊಂಡಿರುವ ಅಯೋಧ್ಯೆ ಪ್ರಜೆಗಳ ಮುಂದೆ ನಾನು ಹೋಗಿ ಹೇಗೆ ನಿಲ್ಲಲಿ? ವಿಧಿಯೇ. ಸಿಂಹಾಸನವನ್ನೇರಿದ ಪ್ರಭುವಿಗೆ ತನ್ನ ಪಾಡಿಗೆ ತಾನು ದುಃಖಿಸುವ ಸ್ವಾತಂತ್ರ್ಯವೂ ಇಲ್ಲ. ಹೌದು ಸುಮಂತ್ರ, ನಿನ್ನ ಮಾತು ಸತ್ಯ. ಪ್ರಜೆಗಳನ್ನು ಕಣ್ಣೀರನ್ನು ಒರೆಸಬೇಕಾದ ಮಹಾರಾಜ ತನ್ನ ದುಃಖವನ್ನು ನುಂಗಬೇಕು, ಮರೆಯಬೇಕು. ಒಂದು ತಿಳಿಯದಾಗಿದೆ. ಪ್ರಭು, ಗಣ್ಯರು ಸಾಮಂತ ರಾಜರು ತಮ್ಮ ದರ್ಶನಕ್ಕಾಗಿ
ಕಾತರದಿಂದ ಕಾಯುತ್ತಿದ್ದಾರೆ. ಸಾಧ್ಯವಿಲ್ಲ ಸುಮಂತ್ರ, ನನ್ನಿಂದ ಸಾಧ್ಯವಿಲ್ಲ. ದುಃಖದಿಂದ ಜರ್ಜರಿತರಾಗಿರುವ ಈ ಮುಖವನ್ನು ಹೊತ್ತು ಅವರ ಮುಖಗಳನ್ನು ನಾನು ಹೇಗೆ ನೋಡಲಿ? ಸಾಧ್ಯವಿಲ್ಲ. ಏನಾದರೂ ನೆಪವನ್ನು ಹೇಳಿ ಅವರೆಲ್ಲರನ್ನೂ ಕಳುಹಿಸಿಬಿಡಿ. ದಯವಿಟ್ಟು ಅಷ್ಟು ಉಪಕಾರ ಮಾಡಿ, ಸಾಕು. ಹಾಗೆಯೇ ಆಗಲಿ ಪ್ರಭು, ನಾನು ಅವರನ್ನು ಕಳುಹಿಸುತ್ತೇನೆ. ಆದರೆ ಇನ್ನೊಂದು ವಿಚಾರ. ಏನದು? ಭರತನ ಪಟ್ಟಾಭಿಷೇಕ. ಅದು ಕೈಕೇಯಿಗೆ ಕೊಟ್ಟ ವರವನ್ನು ಈಡೇರಿಸುವುದಕ್ಕೋಸ್ಕರ ನಡೆಸಬೇಕಾದ ಒಂದು ಕಾರ್ಯ ಅಷ್ಟೇ. ಭರತ ಕೈಕೇಯಿ ದೇಶದಿಂದ ಬಂದ ನಂತರ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಹಾಳಾಗಿ ಹೋಗಲಿ. ಹಾಳಾಗಿ ಹೋಗಲಿ. ಪಾಪ, ನಿನ್ನೆ ಎಲ್ಲ ಮಹಾರಾಜರೊಂದಿಗೆ ವಾದ ಮಾಡಿ, ಕೋಪ ದುಃಖಗಳ ನಾಟಕ ಮಾಡಿ ಎಷ್ಟು ಆಯಾಸಗೊಂಡಿದ್ದಾಳೆಂದರೆ ಕಣ್ಣು ಮುಚ್ಚಿದ ಕೂಡಲೇ ಗಾಢವಾದ ನಿದ್ರೆಗೆ ಜಾರಿದ್ದಾಳೆ. ಆದರೆ ರಾಮ ಅರಮನೆಯಲ್ಲಿರುವವರೆಗೂ ಇಂತಹ ಗಾಢ ನಿದ್ರೆ ಉಚಿತವಲ್ಲ. ನಾನು ಈಗಲೇ ಅವಳನ್ನು ಎಚ್ಚರಗೊಳಿಸಲೇಬೇಕು. ಮಹಾರಾಣಿ, ಮಹಾರಾಣಿ, ಏಕೆ ನನ್ನನ್ನು ಎಚ್ಚರಗೊಳಿಸಿದೆ ಮಂಥರೆ? ಮಹಾರಾಣಿ, ನಿಮ್ಮನ್ನು ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿದ್ದೆ, ಮೈ ಮರೆತು ನಿದ್ರಿಸಿ ಎಂದು ಹೇಳಲಿಲ್ಲ. ಏಕೆ? ಏನಾದರೂ ಆತಂಕದ ವಿಷಯವೇ? ಸದ್ಯಕ್ಕೆ ಅಂತ ಆತಂಕ ವಿಷಯವೇನೂ ಇಲ್ಲ. ಆದರೆ ನಾವು ನಿರಾತಂಕವಾಗಿಯೂ ಇರಬಾರದು. ರಾಮ ಇನ್ನೂ ಅರಮನೆಯನ್ನು ಬಿಟ್ಟಿಲ್ಲ. ರಾಮ ಅರಮನೆಯಲ್ಲಿರುವಾಗಲೇ ಭರತ ಬಂದು ಬಿಟ್ಟರೆ? ಭರತ ಬಂದು ಬಿಟ್ಟರೆ? ಹೇಳು ಮಂಥರೆ, ರಾಮನಿರುವಾಗಲೇ ಭರತ ಬಂದು ಬಿಟ್ಟರೆ ಏನಾಗುವುದು? ನಮ್ಮ ಭರತ ಎಷ್ಟು ಒಳ್ಳೆಯವನೆಂದು ನಿಮಗೆ ಗೊತ್ತು. ಹಾಗೆ ರಾಮನ ಮೇಲೆ ಅಪಾರ ಪ್ರೀತಿಯೂ ಇದೆ. ಪ್ರೀತಿ ಇದ್ದರೆ ರಾಮ ವನವಾಸಕ್ಕೆ ಹೋಗುವುದನ್ನು ನಮ್ಮ ಭರತ ತಡೆದು ಬಿಟ್ಟರೆ? ಇಲ್ಲ, ಹಾಗಾಗಬಾರದು. ಹಾಗಾಗಬಾರದೆಂದರೆ ಭರತ ಬರುವ ಮೊದಲೇ ಆ ರಾಮ ಅರಣ್ಯ ಸೇರಬೇಕು. ಕೌಸಲ್ಯೆಯ ಅನುಮತಿ ಪಡೆದ ಮೇಲೂ ರಾಮನೇಕೆ ತಡ ಮಾಡುತ್ತಿದ್ದಾನೆ? ಆ ಸೀತೆಗೆ ಹೇಳಿ ಹೋಗಬೇಕಲ್ಲವೇ? ಎಷ್ಟಾದರೂ ಆಕೆ ಅವನ ಪ್ರೀತಿಯ ಪತ್ನಿ. ಅದಾಗಲಿ. ನಾನೇ ರಾಮನಿಗೆ ಬೇಗ ಹೊರಡುವಂತೆ ಹೇಳುತ್ತೇನೆ. ಅದಕ್ಕೆ ಮಹಾರಾಣಿ ನಾನು ಹೇಳಿದ್ದು ಮೈ ಮರೆತು ನಿದ್ರಿಸಬಾರದೆಂದು. ಹೌದು ಮಂಥರೆ, ಭರತನ ಪಟ್ಟಾಭಿಷೇಕವಾಗುವವರೆಗೂ ನಾನು ಎಚ್ಚರವಾಗಿಯೇ ಇರಬೇಕು. ಸರಿ, ನಾನಿನ್ನು ಬರುತ್ತೇನೆ. ಅಗತ್ಯ ವಿಷಯವೇನಾದರೂ ಇದ್ದರೆ ಬಂದು ತಮಗೆ ತಿಳಿಸುತ್ತೇನೆ. ಅಪ್ಪಣೆ.
ನಿನ್ನ ಸಹೋದರಿ ಸೀತೆಯ ಪತಿ ವನವಾಸಕ್ಕೆ ಹೊರಟಿರುವ ವಿಷಯ ತಿಳಿಯಿತು ತಾನೆ? ತಿಳಿಯಿತು ಮಾತೆ. ಆ ವಿಷಯವನ್ನು ತಿಳಿದು ನಿಮ್ಮ ಪುತ್ರ ತೀವ್ರವಾಗಿ ಕಳವಳಗೊಂಡಿದ್ದಾರೆ. ಅವರಿಗೆ ಹೇಗೆ ಸಮಾಧಾನ ಪಡಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಮಾತೆ, ನೀವೇ ಅವರನ್ನು ಸಮಾಧಾನ ಪಡಿಸಬೇಕು. ಎಲ್ಲರೂ ದುಃಖದ ಬೆಂಕಿ ಮಳೆಯಲ್ಲಿ ನಿಂತಿರುವಾಗ ಯಾರು ಯಾರನ್ನು ಸಮಾಧಾನ ಪಡಿಸಬೇಕು ಊರ್ಮಿಳೆ? ಪುತ್ರ ವಿಯೋಗದ ಭೀತಿಯಿಂದ ಪ್ರಲಾಪಿಸುತ್ತಿರುವ ಕೌಸಲ್ಯನ್ನು ಸಮಾಧಾನ ಪಡಿಸಬೇಕು, ಮಹಾರಾಜರನ್ನು ಸಮಾಧಾನ ಪಡಿಸಬೇಕು, ಅಥವಾ ನಿರ್ಜೀವ ದೇಹಗಳಂತೆ ಓಡಾಡುತ್ತಿರುವ ಅರಮನೆಯ ಜನರನ್ನು ಸಮಾಧಾನ ಪಡಿಸಬೇಕು. ಆದರೆ ಲಕ್ಷ್ಮಣನ ಪಾಲಿಗೆ ಸೋದರನ ವಿಯೋಗ ಅತ್ಯಂತ ಕಠಿಣವಾದುದು. ಅವನನ್ನು ಸಮಾಧಾನ ಪಡಿಸುವ ಪದಗಳನ್ನು ನಾನು ಎಲ್ಲಿಂದ ತರಲಿ ಊರ್ಮಿಳೆ? ಪ್ರಯತ್ನ ಪಡಲೇಬೇಕಲ್ಲವೇ? ಅದೇ ಈಗ ಅತ್ಯಂತ ವಿಷಮ ಸನ್ನಿವೇಶ. ತನ್ನ ಸಹೋದರ ರಾಮನೊಡನೆ ಚರ್ಚಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆಂದು ಹೇಳಿ ಲಕ್ಷ್ಮಣ ಈಗ ತಾನೇ ಹೋದ. ಒಂದು ವೇಳೆ ನಿಮ್ಮ ಪುತ್ರ ತನ್ನ ಸಹೋದರನಿಗಾಗಿ ಅಯೋಧ್ಯೆಯಿಂದ ದೂರವಾದರೆ ನೀವದನ್ನು ಸಹಿಸುತ್ತೀರಾ? ಅಂಥ ಆಲೋಚನೆ ನಿನಗೆ ಏಕೆ ಬಂತು? ಏಕೋ ನನ್ನ ಮನಸ್ಸು ಹಾಗೆಂದು ಸಂದೇಹ ಪಡುತ್ತಿದೆ. ಏನೋ ನಡೆಯಬಹುದೆಂಬ ಸಂದೇಹ ನನ್ನಲ್ಲೂ ಇದೆ. ಆದರೆ ರಾಮನನ್ನೇ ಕೌಸಲ್ಯ ತಡೆಯಲಾಗಲಿಲ್ಲವೆಂದ ಮೇಲೆ ಶೀಘ್ರ ಕೋಪಿಯಾದ ಲಕ್ಷ್ಮಣನನ್ನು ನಾನು ಹೇಗೆ ತಡೆಯಬಲ್ಲೆ ಮಗಳೇ? ಸೂಕ್ಷ್ಮ ಮನೋಭಾವದ ಅವನು ಎಲ್ಲಿ ಯಾವ ಅನಾಹುತ ಮಾಡಿಕೊಂಡು ಬಿಡುತ್ತಾನೋ ಎಂಬ ಭಯ ಪ್ರತಿ ಕ್ಷಣವೂ ನನ್ನನ್ನು ಆವರಿಸಿದೆ. ಊರ್ಮಿಳ, ನನ್ನ ಒಂದು ಮಾತನ್ನು ನಡೆಸಿಕೊಡುತ್ತೀಯಾ? ಹೇಳಿ ಮಾತೆ, ಖಂಡಿತ ನಡೆಸಿಕೊಡುತ್ತೇನೆ. ಲಕ್ಷ್ಮಣ ಯಾವ ನಿರ್ಧಾರವನ್ನೇ ತೆಗೆದುಕೊಳ್ಳಲಿ, ಅದು ಪ್ರಿಯವಾಗಿರಲಿ ಅಥವಾ ಇಲ್ಲವಾಗಿರಲಿ, ನೀನದನ್ನು ವಿರೋಧಿಸಬೇಡ. ಕಡೆ ಪಕ್ಷ ನನ್ನ ಮಗ ಜೀವ ಕಳೆದುಕೊಳ್ಳದೆ ಜೀವಂತವಾಗಿರಲಿ. ಮಾತೆ, ಹೌದು ಮಗಳೇ, ಮಿತಿ ಮೀರಿದ ಕೋಪ ಸಂಕಟಗಳಿಂದ ಲಕ್ಷ್ಮಣ ತನ್ನನ್ನು ತಾನು ಕೊಂದುಕೊಳ್ಳುವಂತಾಗಬಾರದು. ಆಗಲಿ ಮಾತೆ, ನಾನು ವಿರೋಧಿಸುವುದಿಲ್ಲ, ನಿಮ್ಮ ಮಾತನ್ನು ಮೀರುವುದಿಲ್ಲ. ನನ್ನನ್ನು ಕ್ಷಮಿಸು ಮಗಳೇ. ಆದರೆ ಈಗ ನಮ್ಮ ದುಃಖವನ್ನು ನಾವು ನುಂಗಿಕೊಂಡು ಬೇರೆಯವರ ದುಃಖ ಶಮನಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಆಗಲಿ ಮಾತೆ, ನಾನಿನ್ನು ಬರುತ್ತೇನೆ. ಶುಭಮಸ್ತು. ಊರ್ಮಿಳೆಯ ಮುಖವೇ ಇಷ್ಟು ಕಂಗೆಟ್ಟಿರುವಾಗ ಇನ್ನು ಸೀತೆಯ ಸ್ಥಿತಿ ಹೇಗಾಗಿರಬೇಕು? ಅರಣ್ಯವಾಸದಲ್ಲಿ ಬಹಳ ಕಷ್ಟಗಳಿರುತ್ತದೆ ದೇವಿ. ನೀವು ಜೊತೆಯಲ್ಲಿ ಇರುವಾಗ ಯಾವ ಕಷ್ಟಗಳು ನನ್ನನ್ನು ಏನು ಮಾಡುತ್ತವೆ? ದೇವಿ, ಅಲ್ಲಿ ನಾನು ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆಯಬೇಕು, ಪರ್ವತಗಳನ್ನು ಏರಬೇಕು. ಚಳಿ, ಮಳೆ, ಬಿಸಿಲಿಂದ ಯಾವ ರಕ್ಷಣೆಯೂ ಇರುವುದಿಲ್ಲ. ಭೋರ್ಗರೆಯುವ ಜಲಪಾತಗಳು, ಹುಲಿ ಸಿಂಹಗಳ ಭಯಂಕರವಾದ ಗರ್ಜನೆಗಳು ನಿನ್ನ ಎದೆ ನಡುಗಿಸುತ್ತದೆ ದೇವಿ. ಪರ್ಣ ಕುಟೀರದಲ್ಲಿ ವಾಸ ಮಾಡಬೇಕು, ಒರಟು ನೆಲದ ಮೇಲೆ ಮಲಗಬೇಕು, ಸಿಕ್ಕಿದ್ದನ್ನು ತಿನ್ನಬೇಕು. ಪರಾಕ್ರಮಿಯಾದ ಪತಿಯು ನನ್ನ ಜೊತೆಯಲ್ಲಿ ಇರುವಾಗ ಯಾವ ಭೀತಿಯು ನನ್ನನ್ನು ಏನೂ ಮಾಡಲಾರದು. ಅರಣ್ಯ ದುರ್ಗಮವಾಗಿರುತ್ತದೆ ದೇವಿ. ಅರಣ್ಯದಲ್ಲಿರುವ ಮದ್ದಾನೆಗಳು, ಮೊಸಳೆಗಳು, ಸರ್ಪಗಳು ಎಲ್ಲವೂ ಭಯಂಕರವಾಗಿರುತ್ತದೆ. ಹೆಜ್ಜೆ ಹೆಜ್ಜೆಗೂ ಕಷ್ಟಗಳು ಎದುರಾಗುತ್ತಲೇ ಇರುತ್ತದೆ. ರಾಜಕುಮಾರಿಯಾದ ನಾನು ಅವುಗಳಿಗೆ ಹೆದರುವೆ ಎಂದುಕೊಂಡಿರಾ? ನನಗೆ ಅರಣ್ಯದಲ್ಲಿ ಯಾವ ಕಷ್ಟವೂ ಕಷ್ಟ ಎನ್ನಿಸುವುದಿಲ್ಲ. ನಾನು ಜನಕನ ಪುತ್ರಿ ಮಾತ್ರವಲ್ಲ, ಸತ್ಯ
ಸತ್ಯವ್ರತರಾದ ಶ್ರೀರಾಮಚಂದ್ರನ ಮಡದಿ. ಆ ಸಣ್ಣ ಅರಣ್ಯವಾಸಕ್ಕೆ ಹೆದರುವ ಅಳ್ಳದೆಯವಳಲ್ಲ. ದೇವಿ, ಸೀತೆ, ನೀನು ನನ್ನ ಪ್ರಾಣಪ್ರಿಯಳು. ಸುಕೋಮಲೆಯಾದ ನೀನು ಅರಣ್ಯದಲ್ಲಿ ಕಷ್ಟಪಡುವುದನ್ನು ನಾನು ಸಹಿಸಲಾರೆ. ಸುಗಂಧ ಭರಿತ ಜಲದಿಂದ ನೀನು ಅಲ್ಲಿ ಸ್ನಾನ ಮಾಡುವಂತಿಲ್ಲ. ದಿವ್ಯವಾದ ವಸ್ತ್ರಾಭರಣಗಳಿಂದ ಭೂಷಿತಳಾಗಿರುವ ನೀನು ನಾರುಮಡಿಯುಟ್ಟು ಕಾಂತಿಹೀನರಾಗಿರುವುದನ್ನು ನಾನು ಕಾಣಲಾರೆ. ಸ್ವಾಮಿ, ನಾನು ನಿಮ್ಮ ಸಹಧರ್ಮಾಚಾರಿಣಿ ಎಂದು ಮತ್ತೆ ನೆನಪು ಮಾಡುತ್ತಿದ್ದೇನೆ. ಧರ್ಮಜ್ಞರಾದ ನಿಮಗೆ ಆ ಮಾತಿನ ಅರ್ಥವನ್ನು ಬಿಡಿಸಿ ಹೇಳಬೇಕೇ? ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕರಲ್ಲಿಯೂ ನಿಮ್ಮನ್ನು ಅನುಸರಿಸಿ ನಡೆಯಬೇಕಾದವಳು ನಾನು. ನಿಮಗೆ ನಿಮ್ಮ ಪಿತೃವಾಕ್ಯ ಪರಿಪಾಲನ ಎಷ್ಟು ಮುಖ್ಯವೋ ನನಗೆ ನನ್ನ ಪತಿ ಧರ್ಮವು ಅಷ್ಟೇ ಮುಖ್ಯ. ದೇವಿ, ಈ ನಿನ್ನ ಹಠವನ್ನು ಕಂಡು ನನಗೆ ಮರುಕವಾಗುತ್ತಿದೆ. ಧೀಮಂತ ರಾಮಚಂದ್ರನ ಮಡದಿ ಮರುಕ ಪಡಬೇಕಾದ ಮುಗ್ಧೆಯಲ್ಲ. ದಯಮಾಡಿ ನಿಮ್ಮ ಹಿಂಜರಿಕೆಯನ್ನು ದೂರ ಮಾಡಿ. ವಾಸ್ತವದ ಅರಿವಿಲ್ಲದೆ ನೀನು ವನವಾಸಕ್ಕೆ ಹಾತೊರೆಯುತ್ತಿರುವೆ ಜಾನಕಿ. ವನವಾಸಕ್ಕೆ ಹೋದ ಮೇಲೆ ಒದಗಬಹುದಾದ ಎಲ್ಲಾ ಬಗೆಯ ಅನುಭವಗಳನ್ನು ನಾನು ಸ್ವಾಗತಿಸುತ್ತೇನೆ. ಹಿತವಾದದ್ದನ್ನು ಸ್ವೀಕರಿಸಿದಂತೆ ಅಹಿತವಾದದ್ದನ್ನು ಸ್ವೀಕರಿಸಲು ಸಿದ್ಧಳಾಗಿದ್ದೇನೆ. ನನ್ನ ತಂದೆ ತಾಯಿಗಳು ಸಹ ಸುಖವಾದರೂ ಕಷ್ಟವಾದರೂ ಸದಾ ಪತಿಯನ್ನು ಅನುಸರಿಸಿ ನಡೆಯಬೇಕೆಂದು ಹೇಳಿ ಕಳುಹಿಸಿದ್ದಾರೆ. ನೀವು ನನ್ನನ್ನು ಬಿಟ್ಟು ಹೋದರೆ ನಾನು ಪ್ರಾಣತ್ಯಾಗ ಮಾಡುವುದು ಸತ್ಯ. ಮಹಾಮಂತ್ರಿಗಳೇ, ಇದು ಮಾತ್ರ ಸಾಧ್ಯವಿಲ್ಲ. ರಾಮಚಂದ್ರ ಕೂಡಬೇಕಾದ ಸಿಂಹಾಸನದಲ್ಲಿ ಭರತ ಕೂಡಬಾರದು. ಲಕ್ಷ್ಮಣ, ನಿನ್ನಲ್ಲಿರುವ ಆಕ್ರೋಶ ಭಾವನೆಯೇ ರಾಜ್ಯದ ಪ್ರಜೆಗಳಲ್ಲಿಯೂ ಇದೆ. ಆದರೆ ರಾಮನಿಗೆ ವನವಾಸ ಹೇಗೆ ಅನಿವಾರ್ಯವೋ ಭರತನಿಗೆ ಪಟ್ಟಾಭಿಷೇಕವೂ ಅನಿವಾರ್ಯ. ಇಲ್ಲ ಮಹಾಮಂತ್ರಿಗಳೇ, ರಾಮಚಂದ್ರ ಕೂಡಬೇಕಾದ ಸಿಂಹಾಸನದಲ್ಲಿ ಭರತ ಕೂಡುವುದನ್ನು ನಾನು ಸಹಿಸುವುದಿಲ್ಲ. ಆದರೆ ಅದನ್ನು ತಡೆಯುವವರು ಯಾರು? ಹೌದು ಮಂತ್ರಿಗಳು, ಅದು ರಾಮನಿಗೆ ಇಷ್ಟವಿಲ್ಲ. ಅದನ್ನು ತಡೆಯುವುದಕ್ಕೆ ಅವನು ಬಿಡುವುದೂ ಇಲ್ಲ. ತನ್ನ ವನವಾಸಕ್ಕೆ ತಂದೆಯ ಆಜ್ಞೆಯಾದಂತೆ ಭರತ ಯುವರಾಜನಾಗುವುದು ತಂದೆಯ ಆಜ್ಞೆ ಎಂದು ಭಾವಿಸುತ್ತಾನೆ. ಆದರೆ ಅದನ್ನು ನೋಡಲು ನಾನು ಮಾತ್ರ ಇಲ್ಲಿರುವುದಿಲ್ಲ. ನೀನಿರುವುದಿಲ್ಲ ಎಂದರೆ ನೀನಿಲ್ಲಿಗೆ ಹೋಗುವೆ ಲಕ್ಷ್ಮಣ? ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತೇನೆ. ಲಕ್ಷ್ಮಣ, ನೀನೇಕೆ ವನವಾಸಕ್ಕೆ ಹೋಗಬೇಕು? ರಾಮಚಂದ್ರನಿಲ್ಲದ ಕೊರತೆಯನ್ನು ನೀನು ತುಂಬಬೇಕಲ್ಲವೇ? ರಾಮನಿಲ್ಲದ ಕೊರತೆಯನ್ನು ತುಂಬುವವರು ಯಾರಿದ್ದಾರೆ ಮಹಾಮಂತ್ರಿಗಳೇ? ರಾಮನಿಲ್ಲದ ಲಕ್ಷ್ಮಣ ಒಬ್ಬ ಅಸಹಾಯಕ ಪಾಮರ. ಅವನು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಹೌದು ಮಂತ್ರಿಗಳೇ, ನಾನು ನನ್ನ ಪ್ರಿಯ ಸಹೋದರ, ದೈವ, ಬಂಧು ಎಲ್ಲವೂ ಆದ ರಾಮನೊಂದಿಗೆ ವನವಾಸಕ್ಕೆ ಹೋಗಿ ಅವನೊಂದಿಗೆ ಹಿಂದಿರುಗಿ ಬರುತ್ತೇನೆ. ಇದಕ್ಕೆ ರಾಮಚಂದ್ರನು ಒಪ್ಪುವನೇ? ಒಪ್ಪಿಸುತ್ತೇನೆ, ಖಂಡಿತ ಒಪ್ಪಿಸುತ್ತೇನೆ. ಅಯ್ಯೋ ವಿಧಿಯೇ, ರಾಮ ಲಕ್ಷ್ಮಣರಿಲ್ಲದ ಅಯೋಧ್ಯೆಯ ಗತಿ ಏನು? ಮಹಾರಾಣಿಯವರೇ,
ಕ್ಷಮಿಸಿ. ನೀವು ಹೀಗೆ ಒಡವೆಗಳನ್ನೆಲ್ಲ ತೆಗೆಯುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ನನ್ನ ಪ್ರಿಯ ಪುತ್ರ ರಾಮನೇ ಈ ಅರಮನೆಯ ವೈಭೋಗವನ್ನೆಲ್ಲ ತ್ಯಜಿಸಿ ಅರಣ್ಯಕ್ಕೆ ಹೊರಟು ನಿಂತಿರುವಾಗ ನನಗೇಕೆ ಬೇಕು ಈ ಅಲಂಕಾರಗಳೆಲ್ಲ? ಬೇಡ, ಇದಾವುದು ನನಗೆ ಬೇಡ. ಮಹಾರಾಣಿ, ನೀವು ಪಟ್ಟದ ರಾಣಿ. ಪಟ್ಟ? ಯಾವ ಪಟ್ಟ ಸಖಿ? ಪಟ್ಟವನ್ನು ಏರಬೇಕಾದ ನನ್ನ ಪುತ್ರನೇ ಆ ಸ್ಥಾನವನ್ನು ತೃಣವಾಗಿ ಭಾವಿಸಿ ಅರಣ್ಯಕ್ಕೆ ಹೊರಟು ನಿಂತಿದ್ದಾನೆ. ನಾನು ಪಟ್ಟದ ರಾಣಿ ಎಂಬ ಹೆಸರನ್ನು ಹೊತ್ತು ಈ ಅರಮನೆಯಲ್ಲಿರಬೇಕೆ? ಬೇಡ, ಇದಾವುದು ನನಗೆ ಬೇಡ. ತೆಗೆದುಕೊಂಡು ಹೋಗು. ನೀವು ಬಿಟ್ಟು ಹೋದರೆ ನಾನು ಪ್ರಾಣ ತ್ಯಾಗ ಮಾಡುವುದು ಸತ್ಯ. ಬೇಡ ದೇವಿ, ಬೇಡ. ಪ್ರಾಣ ಬಿಡುವ ಮಾತನಾಡಬೇಡ. ನಾನದನ್ನು ಸಹಿಸಲಾರೆ. ಹಾಗಾದರೆ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನೀವು ನನ್ನ ಜೊತೆಯಲ್ಲಿರುವಾಗ ಆ ದೇವತೆಗಳ ಒಡೆಯನಾದ ದೇವೇಂದ್ರನು ಭಯಪಡಿಸಲಾರ. ದೇವಿ, ನೀನೇಕೆ ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಮಿಥಿಲೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನಿನ್ನನ್ನು ಕಠಿಣವಾದ ಅರಣ್ಯವಾಸಕ್ಕೆ ಹೇಗೆ ಕರೆದುಕೊಂಡು ಹೋಗಲಿ? ನಿಮ್ಮ ಮಾತು ನಿಜ ಸ್ವಾಮಿ. ಮಿಥಿಲೆಯಲ್ಲಿ ತಂದೆ ತಾಯಿಯರ ಅಪಾರ ಅಕ್ಕರೆಯಲ್ಲಿ ಸುಖವಾಗಿ ಬೆಳೆದದ್ದು ನಿಜ. ಆದರೆ ಮಿಥಿಲೆಯಲ್ಲಿ ನಾನು ಇದ್ದಾಗ ನನಗೆ ಅರಣ್ಯವಾಸದ ಯೋಗವಿದೆ ಎಂದು ಬ್ರಾಹ್ಮಣರು ಹೇಳಿದ್ದರು. ಯಾರೋ ಎಂದೋ ಯಾವುದೋ ಕಾರಣಕ್ಕೆ ಹೇಳಿದ ಮಾತುಗಳನ್ನೇ ಪರಮ ಸತ್ಯವೆಂದು ಭಾವಿಸಿ ಅರಣ್ಯಕ್ಕೆ ಹೋಗುವುದು ಅವಿವೇಕ. ಇದು ಅವಿವೇಕವಲ್ಲ ಸ್ವಾಮಿ. ನನ್ನ ಪತಿವ್ರತ ಧರ್ಮ ಪಾಲನೆಗೆ ಅಡ್ಡಿಯಾಗಬೇಡಿ. ನಿಮ್ಮನ್ನು ಅಗಲಿ ನಾನು ಒಂದು ಕ್ಷಣನೂ ಬದುಕಲಾರೆ. ನಿಮ್ಮ ಪ್ರೀತಿಯ ಆಸರೆಯಲ್ಲಿ ಅರಣ್ಯವಾಸದಲ್ಲಿ ಸ್ವರ್ಗವನ್ನು ಕಾಣುತ್ತೇನೆ. ದಯಮಾಡಿ ಒಪ್ಪಿಕೊಳ್ಳಿ. ಊರ್ಮಿಳೆ, ಸ್ವಾಮಿ, ಬಂದಿರಾ? ಪಾನೀಯವನ್ನು ಕೊಡಲೆ? ಬೇಡ ಊರ್ಮಿಳೆ. ವನವಾಸದಲ್ಲಿ ಪಾನೀಯವನ್ನು ಯಾರು ಕೊಡುತ್ತಾರೆ? ದೇವರೇ, ಇವರ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಭಯ ನಿಜವಾಗುತ್ತದೆ ಎನಿಸುತ್ತಿದೆ. ಊರ್ಮಿಳೆ, ನಿನಗೊಂದು ಮುಖ್ಯವಾದ ವಿಚಾರ ತಿಳಿಸಬೇಕು. ತಿಳಿಸಿ ಸ್ವಾಮಿ. ಅದು ನನ್ನ ನಿರ್ಧಾರ. ಅದನ್ನು ನಿನಗೆ ತಿಳಿಸುವುದು ನನ್ನ ಕರ್ತವ್ಯ. ಆದರೆ ನೀನು ಅದಕ್ಕೆ ಅಡ್ಡಿ ಮಾಡಬಾರದು. ಇಲ್ಲ ಸ್ವಾಮಿ, ಅದೇನೆಂದು ಹೇಳಿ. ನಾನು ನನ್ನ ಸಹೋದರ ರಾಮಚಂದ್ರನ ಜೊತೆ ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದೇನೆ. ಸಹೋದರನನ್ನು ಅನುಸರಿಸಿ ನಡೆಯುವುದೇ ನನ್ನ ಜೀವನದ ಆದರ್ಶ. ಕಾಡಾದರೂ ಸರಿ, ನಾಡಾದರೂ ಸರಿ. ಊರ್ಮಿಳೆ, ಸ್ವಾಮಿ, ಏಕೆ ಸುಮ್ಮನಾದೆ? ಏನು ಯೋಚನೆ?
ಏನೂ ಇಲ್ಲ ಸ್ವಾಮಿ. ನನ್ನ ನಿರ್ಧಾರದಿಂದ ನಿನಗೆ ಬೇಸರವಾಗಿದೆಯೇ? ಇಲ್ಲ ಸ್ವಾಮಿ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಅಬ್ಬಾ, ಈಗ ಸಮಾಧಾನವಾಯಿತು. ನನ್ನ ನಿರ್ಧಾರವನ್ನು ಕೇಳಿ ಎಲ್ಲಿ ದುಃಖ ಪಡುತ್ತಾ ಅಡ್ಡಿಪಡಿಸುವೆಯೋ ಎಂದು ಹೆದರಿದ್ದೆ. ಆದರೆ ಊರ್ಮಿಳೆ, ನೀನು ಆದರ್ಶ ಸತಿ. ಪತಿಯ ನಿರ್ಧಾರವನ್ನು ಬೆಂಬಲಿಸಿ ನೀನು ಹಿರಿಯಳಾದೆ. ನಿನ್ನ ಸಂಯಮ ಬಹಳ ದೊಡ್ಡದು. ಅಬ್ಬಾ, ಈಗ ಸಹೋದರನ ಅನುಮತಿ ಪಡೆಯುವುದಷ್ಟೇ ಉಳಿದಿದೆ. ಊರ್ಮಿಳೆ, ಇಂದಿನ ಸಂಯಮ ದೃಢಚಿತ್ತ ಸದಾ ಹೀಗೆ ಇರಲಿ. ನಾನು ಬರುತ್ತೇನೆ. ಸ್ವಾಮಿ, ನಿಮ್ಮ ವಿಯೋಗದಿಂದ ನಾನು ಎಷ್ಟು ಸಂಕಟ ಪಡುತ್ತೇನೆಂದು ನೀವು ಯೋಚಿಸಲಿಲ್ಲವಲ್ಲ. ವನವಾಸ ರಾಮಚಂದ್ರರಿಗಲ್ಲ, ಹತಭಾಗ್ಯಯಾದ ಈ ಊರ್ಮಿಳೆಗೆ ಸ್ವಾಮಿ, ನನ್ನ ದೃಢವಾದ ಮಾತನ್ನು ಕೇಳಿ. ನೀವು ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದು ನಿಮ್ಮ ಧರ್ಮ. ಆ ಧರ್ಮ ಪಾಲನೆಯು ನಿಮ್ಮ ಕರ್ತವ್ಯ. ಒಂದು ವೇಳೆ ನೀವು ನನ್ನನ್ನು ತಿರಸ್ಕರಿಸಿ ನೀವೊಬ್ಬರೇ ಅರಣ್ಯವಾಸಕ್ಕೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇದು ನಿಶ್ಚಯ, ನಿಶ್ಚಯ, ನಿಶ್ಚಯ. ದೇವಿ, ಮತ್ತೆ ಮತ್ತೆ ಪ್ರಾಣ ತ್ಯಜಿಸುವ ಮಾತುಗಳನ್ನೇಕೆ ಆಡುತ್ತೀಯ? ನೀನು ನಿನ್ನ ಪ್ರಾಣ ತ್ಯಾಗ ಮಾಡಿದರೆ ನನ್ನ ಪ್ರಾಣ ಉಳಿದುಕೊಳ್ಳುತ್ತದೆ ಎಂದು ಅಂದುಕೊಂಡಿದ್ದೀಯ? ಅಥವಾ ನನ್ನ ಸಹವಾಸ ನಿಮಗೆ ಸಾಕಾಗಿದೆಯೇ? ಇಲ್ಲ ಸೀತೆ, ನಿನ್ನ ಸಹವಾಸಕ್ಕಿಂತ ಪ್ರಿಯವಾದದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾದರೆ ನನ್ನ ಪ್ರಿಯವಾದ ಸಹವಾಸವನ್ನು ಏಕೆ ದೂರ ಮಾಡುತ್ತೀರಿ? ನೀವು ನನ್ನನ್ನು, ನಾನು ನಿಮ್ಮನ್ನು ಅಗಲಿರುವುದು ಅರಣ್ಯವಾಸಕ್ಕಿಂತ 1000 ಪಟ್ಟು ಕಷ್ಟಕರ ಸ್ವಾಮಿ. ನಿಮಗೂ ಬೇಡ, ನನಗೂ ಬೇಡ. ನನಗಂತೂ ನೀವಿಲ್ಲದ ಈ ಅರಮನೆಯಲ್ಲಿ ವಿರಹದಿಂದ ಸಂಕಟ ಪಡುವುದನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ವಾಮಿ. ದೇವಿ, ಸುಮಧುರವಾದ ನಿನ್ನ ವ್ಯಕ್ತಿತ್ವದಲ್ಲಿ ಇಂಥ ಕಠಿಣವಾದ ನಿರ್ಧಾರವಿರಬಹುದೆಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಅದಕ್ಕೆ ಕಾರಣ ನನಗೆ ನಿಮ್ಮ ಮೇಲಿರುವ ದೃಢವಾದ ಪ್ರೇಮ. ಅಷ್ಟೇ ಅಚಲವಾದ ಭಕ್ತಿ ಇದೆ. ಭಗವಂತನ ಪಾದ ಮೂಲಗಳಲ್ಲಿ ಕರಗಿ ಹೋಗಲು ಬಯಸುವ ಭಕ್ತನಂತೆ ನಾನು ನಿಮ್ಮ ಪವಿತ್ರ ಪಾದಗಳಲ್ಲಿ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ದಯಮಾಡಿ ನನ್ನ ಬೇಡಿಕೆಯನ್ನು ಮನ್ನಿಸಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಓಹ್ ಸುಮಂತ್ರಳೆ, ಕುಳಿತುಕೊಳ್ಳಿ. ಪ್ರಭು, ಏಕೆ ಸುಮಂತ್ರಳೆ, ಏಕೆ ಸುಮ್ಮನಾದ್ರಿ? ಹಿಂಜರಿಯುತ್ತಿರುವುದಲ್ಲ ಏಕೆ?
ಹೇಳಿ. ಈಗಾಗಲೇ ನೋವಿನಿಂದ ಜರ್ಜರಿತವಾಗಿರುವ ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವನ್ನು ಉಂಟು ಮಾಡುವ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಕೈಕೇಯಿ ಕೊಟ್ಟಿರುವ ನೋವಿಗಿಂತಲೂ ಕ್ರೂರವಾದ ನೋವು ಇನ್ನೇನಿರಲು ಸಾಧ್ಯ. ರಾಮನ ವಿಯೋಗದಿಂದ ಉಂಟಾಗಿರುವ ಸಂಕಟಕ್ಕಿಂತ ಇನ್ನೂ ಹೆಚ್ಚು ಸಂಕಟ ಬರಲು ಸಾಧ್ಯವೇ? ಬೆಂಕಿಯಲ್ಲಿ ಬೆಂದಿರುವವನಿಗೆ ಬಿಸಿಲೇನು ಮಾಡಲು ಸಾಧ್ಯ? ಹೇಳಿ, ಅದೇನು? ಪ್ರಭು, ರಾಮನ ವಿಯೋಗದಿಂದ ತಮಗೆ ಎಷ್ಟು ದುಃಖ ಉಂಟಾಗಿದೆಯೋ ಲಕ್ಷ್ಮಣನಿಗೂ ಅಷ್ಟೇ ದುಃಖ ಉಂಟಾಗಿದೆ. ಬಾಲ್ಯದಿಂದಲೂ ಅಗಲದೆ ಬದುಕಿದ ಲಕ್ಷ್ಮಣನಿಗೆ ಈಗ ರಾಮನಿಂದ ದೂರವಿರಲು ಸಾಧ್ಯವಿಲ್ಲದೆ ಅಣ್ಣನನ್ನು ಅನುಸರಿಸಿ ತಾನೂ ಕಾಡಿಗೆ ಹೊರಡಲು ನಿರ್ಧಾರ ಮಾಡಿದ್ದಾನೆ. ಏನಂದ್ರಿ? ಲಕ್ಷ್ಮಣನು ಕಾಡಿಗೆ ಹೊರಟಿರುವನೇ? ಹೌದು ಪ್ರಭು. ಕೂಡದು ಸುಮಂತ್ರ. ರಾಮನಿಲ್ಲದ ಕೌಸಲ್ಯೆ ಸುಮಿತ್ರೆಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದ್ದು ಲಕ್ಷ್ಮಣನ ಕರ್ತವ್ಯ. ಅವನು ಕಾಡಿಗೆ ಹೊರಟು ಹೋದರೆ ಕೌಸಲ್ಯೆ ಸುಮಿತ್ರೆಯರು ಜರ್ಜರಿತರಾಗಿ ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ. ಹಾಗಾಗಬಾರದು, ಅವರನ್ನು ತಡೆಯಬೇಕು. ಪ್ರಭು, ಲಕ್ಷ್ಮಣನ ಸ್ವಭಾವ ತಮಗೆ ತಿಳಿಯದೆ ಪುಣ್ಯಕ್ಕೆ ಅವನ ಆಕ್ರೋಶದಿಂದ ಯಾವ ಅನುಚಿತವೂ ನಡೆಯಲಿಲ್ಲ. ರಾಮನ ಮೇಲಿನ ಅಪಾರ ಪ್ರೀತಿಯಿಂದ ಅವನು ಈ ನಿರ್ಧಾರವನ್ನು ಮಾಡಿದ್ದಾನೆ. ಅಯ್ಯೋ, ಇಲ್ಲ ಸುಮಂತ್ರ, ಇಲ್ಲ. ರಾಮ ಲಕ್ಷ್ಮಣರಿಲ್ಲದ ಈ ಅಯೋಧ್ಯೆ ಜೀವವಿಲ್ಲದ ಬದುಕಂತಾಗುತ್ತದೆ. ಬೇಡಿ, ಹಾಗಾಗಬಾರದು, ತಡೆಯಬೇಕು. ಪ್ರಯತ್ನಿಸುತ್ತೇನೆ, ಆದರೆ ಸಫಲವಾಗುವ ನಂಬಿಕೆ ನನಗಿಲ್ಲ. ಸಾಧ್ಯವಾದರೆ ಅದು ರಾಮನಿಂದ ಮಾತ್ರ ಸಾಧ್ಯ. ಲಕ್ಷ್ಮಣನ ಭಕ್ತಿ, ರಾಮನ ಸೋದರ ಪ್ರೇಮ ಯಾವುದು ಗೆಲ್ಲುತ್ತದೋ ಯಾರಿಗೆ ಗೊತ್ತು? ಲಕ್ಷ್ಮಣ ನನ್ನೊಂದು ತಪ್ಪಿನಿಂದ ಕಾಡಿಗೆ ಹೋಗುವಂತಹ ದಾರುಣವಾದ ಶಿಕ್ಷೆಯನ್ನು ಅನುಭವಿಸುವಂತಾಯಿತೆ. ಛೀ! ನನ್ನ ಸ್ತ್ರೀ ವ್ಯಾಮೋಹದಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ನಾನು ಊಹಿಸಲೇ ಇಲ್ಲವಲ್ಲ. ಈ ನನ್ನ ಪಾಪಗಳಿಗೆ ಇನ್ನೇನು ಶಿಕ್ಷೆ ಕಾದಿದೆಯೋ ಏನೋ ವಿಧಿಯೇ. ಇನ್ನೂ ಏಕೆ ಚಿಂತಿಸುತ್ತಿರುವಿರಿ ಸ್ವಾಮಿ? ನೀನು ಏನೇ ಹೇಳಿದರೂ ಅಷ್ಟೇ ದೇವಿ. ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಬಹಳ ಕಷ್ಟವಾಗುತ್ತದೆ. ನಿಮಗೆ ಕಷ್ಟ ಕೊಡುತ್ತಿದ್ದೇನೆಂದು ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ಸೀತೆ, ಸೀತೆ, ನೀನು ನನ್ನನ್ನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಿರುವೆ. ಪಿತೃವಾಕ್ಯ ಪರಿಪಾಲನೆ ಎಂದು ನೀವು ನಿಂತ ಕಾಲ ಮೇಲೆ ನಿರ್ಧಾರವನ್ನು ತೆಗೆದುಕೊಂಡಿರಿ. ಆಗ ಯಾವ ಸಂದಿಗ್ಧವೂ ಕಾಡಲಿಲ್ಲ. ಈಗ ನಾನು ಜೊತೆಯಲ್ಲಿ ಬರುತ್ತೇನೆಂದರೆ ಸಂದಿಗ್ಧವೇಕೆ ಸ್ವಾಮಿ? ಅದು ಅಷ್ಟು ಸರಳವಾದ ನಿರ್ಧಾರವೆಂದ ಮೇಲೆ ಇದು ಅಷ್ಟೇ ಸರಳವಾದ ನಿರ್ಧಾರವಾಗಬೇಕು. ದೇವಿ, ನಿನ್ನನ್ನು ಅಗಲಿ ನಾನಾದರೂ ಸಂತೋಷವಾಗಿರಲು ಸಾಧ್ಯವೇ? ಹಾಗಾದರೆ ನನ್ನನ್ನು ಅರಣ್ಯದಲ್ಲಿ ಹೇಗೆ ರಕ್ಷಣೆ ಮಾಡುವುದೆಂದು ಭಯ ಪಡುತ್ತಿರುವಿರಾ? ಇಲ್ಲ ದೇವಿ, ಇಲ್ಲ. ನನಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ.
ಮಾನವ ದಾನವರಿಂದಾಗಲಿ ಪಶು ಪಕ್ಷಿಗಳಿಂದಾಗಲಿ ಕ್ರಿಮಿ ಕೀಟಾಣುಗಳಿಂದಾಗಲಿ ನನಗೆ ಕಿಂಚಿತ್ತೂ ಭಯವಿಲ್ಲ. ಮತ್ತೆ ನಾನು ಅರಣ್ಯಕ್ಕೆ ಬರುವುದು ಬೇಡ ಎಂದು ಏಕೆ ಹೇಳುತ್ತಿರುವಿರಿ? ದೇವಿ, ಒಬ್ಬ ಸಾಮಾನ್ಯನು ತನ್ನ ಪತ್ನಿಯನ್ನು ರಕ್ಷಿಸುತ್ತಾನೆ ಅಂದ ಮೇಲೆ ಸೂರ್ಯವಂಶದ ವೀರ ಕ್ಷತ್ರಿಯನಾದ ನಾನು ಅದಕ್ಕೆ ಹಿಂಜರಿಯುತ್ತೇನೆಯೇ? ಆದರೆ 14 ವರ್ಷಗಳ ಸುದೀರ್ಘ ಅವಧಿ ನನ್ನ ಜೊತೆಯಲ್ಲೇ ವನವಾಸ ಮಾಡುವೆಂದು ಯಾವ ಪತಿ ತಾನೇ ತನ್ನ ಪತ್ನಿಗೆ ಹೇಳಬಲ್ಲ? ಜಿತೇಂದ್ರಿಯರಾದ ನೀವು ಧರ್ಮವನ್ನು ಮೀರಿ ನಡೆಯುವುದಿಲ್ಲ ಎಂದು ನನಗೆ ಗೊತ್ತು ಸ್ವಾಮಿ. ರಾಜರ್ಷಿಗಳಾದವರು ಕೂಡ ಪತ್ನಿ ಸಹಿತರಾಗಿಯೇ ವಾನಪ್ರಸ್ಥಕ್ಕೆ ಹೋಗುವ ಉದಾಹರಣೆಗಳಿವೆ. ಅವರು ವೃದ್ಧಾಪ್ಯದಲ್ಲಿ ವಾನಪ್ರಸ್ಥಕ್ಕೆ ಹೋಗುತ್ತಿದ್ದರು. ನಾವು ತಾರುಣ್ಯದಲ್ಲೇ ಆ ಅನುಭವಗಳನ್ನು ಪಡೆಯೋಣ. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ದೇವಿ, ನಾನಾಗಿ ವನವಾಸಕ್ಕೆ ಹೋಗುತ್ತಿಲ್ಲ. ಸತ್ಯ ಪರಾಕ್ರಮಿಯಾದ ನನ್ನ ತಂದೆಯವರ ಆಜ್ಞೆಯ ಮೇಲೆ ಹೋಗುತ್ತಿದ್ದೇನೆ. ಅದೇ ಧರ್ಮ ಸೂತ್ರದಿಂದಲೇ ನಾನು ನಿನ್ನನ್ನು ಕರೆದೊಯ್ಯುತ್ತೇನೆ. ಆದರೆ ವನವಾಸಕ್ಕೆ ಹೋಗದಂತೆ ನೀನು ನನ್ನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಅದೇ ನನಗೆ ಸಂತೋಷ ನೀಡುತ್ತದೆ. ದೇವಿ, ಇನ್ನು ನೀನು ವನವಾಸಕ್ಕೆ ಹೋಗಲು ಸಿದ್ಧಳಾಗು. ನಾವು ಬಳಸುವ ಎಲ್ಲ ಶ್ರೇಷ್ಠ ವಸ್ತುಗಳನ್ನು ದಾನ ನೀಡು. ಮಾತೆಯವರಿಗೆ, ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆ. ಅವರ ಆಶೀರ್ವಾದದಿಂದಲೇ ನಮ್ಮ ವನವಾಸ ಶುಭದಾಯಕವಾಗಿದೆ. ಆಗಲಿ ಸ್ವಾಮಿ. ಪ್ರಣಾಮಗಳು ಮಾತೆ. ಮಂಗಳ ಉಂಟಾಗ್ಲಿ. ಕುಳಿತು. ಪುತ್ರಿ, ರಾಮನ ವನವಾಸದ ವಿಷಯ ನಿರ್ಧಾರವಾದಾಗನಿಂದ ನಿನ್ನನ್ನು ಬಂದು ಕಾಣಬೇಕು ಎಂದುಕೊಂಡೆ. ಆದರೆ ಪತಿಯ ವ್ಯೂಹದ ಸಂಕಟದಲ್ಲಿರುವ ನಿನ್ನ ಮುಖವನ್ನು ಹೇಗೆ ನೋಡಲಿ, ಯಾವ ಮಾತುಗಳಿಂದ ಸಂತೈಸಲಿ ಎಂದು ಚಿಂತಿಸುತ್ತಿದ್ದೆ. ಆ ಚಿಂತೆಯನ್ನು ದೂರ ಮಾಡಿ ಮಾತೆ. ಸೀತೆ, ನಿನ್ನ ಪ್ರಶಾಂತವಾದ ಸಮಾಧಾನದ ಮುಖವನ್ನು ಕಂಡರೆ ನನಗೆ ಅಚ್ಚರಿಯಾಗುತ್ತಿದೆ. ದುಃಖದ ಜ್ವಾಲಾಮುಖಿಯನ್ನು ನಿನ್ನ ಎದೆಯಲ್ಲೇ ಇಟ್ಟುಕೊಂಡು ಸಮಾಧಾನದ ಮುಖವಾಡ ಹಾಕಿಕೊಂಡಿರುವೆಯಾ? ಬೇಡ ಪುತ್ರಿ, ಬೇಡ. ಆ ಜ್ವಾಲಾಮುಖಿ ನಿನ್ನನ್ನೇ ಸುಡುವ ಮೊದಲು ಅದನ್ನು ಹೊರಗೆ ಹಾಕಿಬಿಡು. ಮಾತೆ, ನನ್ನಲ್ಲಿ ದುಃಖವಿಲ್ಲ. ಸದಾ ಪತಿಯ ಸಾನ್ನಿಧ್ಯದಲ್ಲಿರುವ ವರ ದೊರಕಿರುವಾಗ ನಾನೇಕೆ ದುಃಖ ಪಡಲಿ? ಅಂದರೆ ರಾಮ ವನವಾಸಕ್ಕೆ ಹೋಗುವ ನಿರ್ಧಾರದಿಂದ ಹಿಂದೆ ಸರಿದನೆ? ಇಲ್ಲ ಮಾತೆ, ಅವರು ಅಂಥ ನಿರ್ಧಾರ ಮಾಡಲಿಲ್ಲ. ಆದರೆ ಪತಿಯನ್ನು ಅನುಸರಿಸಿ ವನವಾಸಕ್ಕೆ ಹೋಗಲು ನಾನೇ ನಿರ್ಧಾರ ಮಾಡಿದೆ. ಸೀತೆ, ಏನು ಹೇಳುತ್ತಿರುವೆ? ನೀನು ವನವಾಸಕ್ಕೆ ಹೋಗುತ್ತಿರುವೆಯಾ? ಇಲ್ಲ,
ಹೌದು ಮಾತೆ. 14 ವರ್ಷಗಳ ಕಾಲ ಕಾಡಿನಲ್ಲಿದ್ದು ಪತಿಯ ಸೇವೆಯಲ್ಲಿ ನಿರತಳಾಗುತ್ತೇನೆ. ಇದಕ್ಕೆ ನನ್ನ ರಾಮ ಒಪ್ಪಿದನೆ? ಒಪ್ಪಲಿಲ್ಲ, ನಾನು ಒಪ್ಪಿಸಿದೆ. ನನ್ನ ಪತಿಭಕ್ತಿ ಸತಿಧರ್ಮಗಳನ್ನು ನೆನಪು ಮಾಡಿಕೊಟ್ಟು ಪರಿಪರಿಯಾಗಿ ಬೇಡಿ ಒಪ್ಪಿಕೊಳ್ಳುವಂತೆ ಮಾಡಿದೆ. ಅದಕ್ಕೆ ಈಗ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ಅಯ್ಯೋ ದುರ್ವೇದಿ, ನನ್ನ ಪುತ್ರ ಕಾಡಿಗೆ ಹೋಗುತ್ತಿರುವ ಆತಂಕವನ್ನೇ ನಾನಿನ್ನು ಚೇತರಿಸಿಕೊಂಡಿಲ್ಲ. ಆಗಲೇ ನನ್ನ ಸೊಸೆಯು ಕಾಡಿಗೆ ಹೋಗುತ್ತಿದ್ದಾಳೆ ಎಂದರೆ ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಸೀತೆ, ನೀನು ಸುಕುಮಾರಿ ರಾಜಕುಮಾರಿಯಂತೆ ಬೆಳೆದ ನಿನ್ನ ಕಾಡಿಗೆ ಹೋಗು ಎಂದು ನಾನು ಹೇಗೆ ಆಶೀರ್ವದಿಸಲಿ? ನಿನ್ನನ್ನು ಹೇಗೆ ಕಳಿಸಿಕೊಡಲಿ? ಈ ಅಲಂಕಾರವೆಲ್ಲ ಈಗ ಬೇಡ. ದಣಿದ ದೇಹ ಇನ್ನೂ ವಿಶ್ರಾಂತಿಯನ್ನು ಕೇಳುತ್ತಿದೆ. ಮಹಾರಾಣಿ, ಎಲ್ಲ ಆತಂಕಗಳು ನಿವಾರಣೆಯಾದ ಮೇಲೆ ದಿನವೆಲ್ಲ ನಿದ್ರಿಸಿದರೂ ಯಾರೂ ಕೇಳುವುದಿಲ್ಲ. ಆದರೆ ಮಹಾರಾಣಿಯಾದ ನೀವು ಸ್ವಲ್ಪವೂ ಅಲಂಕಾರವಿಲ್ಲದಿರುವುದು ಸರಿಯಲ್ಲ. ಅಪ್ಪ, ರಾತ್ರಿಯ ಘಟನೆಯನ್ನು ನೆನೆದರೆ ನನ್ನ ಮೈ ಈಗಲೂ ನಡುಗುತ್ತದೆ. ಮಹಾರಾಜರ ಸಂಕಟ, ಆಕ್ರೋಶ, ಬೇಡಿಕೆ, ಗೋಳಾಟಗಳನ್ನು ಕಂಡು ಎಲ್ಲಿ ನನ್ನ ಮನಸ್ಸು ಕರಗುತ್ತದೆಯೋ ಎಂದು ಭಯವಾಗುತ್ತಿತ್ತು ಮಂಥರೆ. ಆಗ ನೀವು ಗಟ್ಟಿ ಮನಸ್ಸು ಮಾಡಿರದಿದ್ದರೆ ಈಗ ಈ ಫಲಿತಾಂಶ ಸಿಕ್ಕುತ್ತಿರಲಿಲ್ಲ ಮಹಾರಾಣಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಏನಾದರೂ ಮುಖ್ಯ ವಿಷಯವಿತ್ತೆ? ಹೌದು ಮಾತೆ. ಅದೇನೆಂದು ಬೇಗ ಹೇಳು. ರಾಮನು ವನವಾಸಕ್ಕೆ ಹೋಗುವ ವಿಚಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ತಾನೆ? ಖಂಡಿತ ಇಲ್ಲ ಮಹಾರಾಣಿಯವರೇ. ಆದರೆ ರಾಮಚಂದ್ರರ ಜೊತೆ ಸೀತಾದೇವಿಯವರು ವನವಾಸಕ್ಕೆ ಹೋಗುತ್ತಿದ್ದಾರೆ. ರಾಮಚಂದ್ರರು ಅದಕ್ಕೆ ಅನುಮತಿ ನೀಡಿಯಾಯಿತು. ಏನು? ರಾಮಚಂದ್ರನೊಂದಿಗೆ ಸೀತೆಯು ವನವಾಸಕ್ಕೆ ಹೊರಟಿದ್ದಾಳೆಯೇ? ನನ್ನ ನಿಬಂಧನೆಯಲ್ಲಿ ರಾಮಚಂದ್ರನಿಗೆ ಮಾತ್ರ ವನವಾಸ, ಸೀತೆಗೆ ಇಲ್ಲವಲ್ಲ. ಪಾಪ, ಅವಳಿಗೇಕೆ ಈ ವನವಾಸ? ಮರುಕ ಪಡಬೇಡಿ ಮಹಾರಾಣಿ. ಅವಳು ಪತಿವ್ರತೆ. ರಾಮನ ವಿಯೋಗದಿಂದ ದೂರವಿರಲಾರದೆ ರಾಮನೊಂದಿಗೆ ಅವಳು ಹೊರಟಿರಬೇಕು. ಅದರಲ್ಲಿ ಆಶ್ಚರ್ಯವೇನಿದೆ? ಇದರಿಂದ ನಮಗೆ ಒಳ್ಳೆಯದೇ ಆಯ್ತು ಬಿಡಿ. ಒಳ್ಳೆಯದೆ. ಅದು ಹೇಗೆ ಮಂತರೆ? ಈಗ ಸೀತೆ ಇಲ್ಲೇ ಇದ್ದರೆ ಪತಿಯ ವಿಯೋಗದಿಂದ ನಿತ್ಯ ದುಃಖ ಪಡುತ್ತಿರುತ್ತಾಳೆ. ಭರತ ಅದನ್ನು ಕಂಡು ಅತ್ತಿಗೆ ನನ್ನಿಂದ ದುಃಖ ಪಡುವಂತಾಯಿತಲ್ಲ ಎಂದು ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಆದ್ದರಿಂದ ರಾಮ ಸೀತೆ ದೂರ ಹೋದರೆ ಇಲ್ಲಿ ನಮ್ಮ ಭರತನಿಗೆ ನೆಮ್ಮದಿ. ನೀನು ಸರಿಯಾಗಿಯೇ ಹೇಳುತ್ತಿದ್ದೀ. ಆದರೂ ಮಂಥರೆ, ನನ್ನ ಪುತ್ರ ಭರತನು ಕೌಸಲ್ಯೆಯ ದುಃಖವನ್ನು ಕಂಡು ಕಂಗಾಲಾದರೆ
ಸಹೋದರ ರಾಮಚಂದ್ರನಿಗೆ ಪ್ರಣಾಮಗಳು. ಲಕ್ಷ್ಮಣ, ನಿನ್ನೊಂದಿಗೆ ಬೇಕಾದಷ್ಟು ಮಾತನಾಡಬೇಕಾಗಿದೆ, ಆದರೆ ಅದಕ್ಕೆ ಅವಕಾಶವೇ ಇಲ್ಲ. 14 ವರ್ಷ ನಿನ್ನನ್ನು ಬಿಟ್ಟಿರಬೇಕಲ್ಲ ಎಂಬ ನೋವು ಬೇಡವೆಂದರೂ ನನ್ನ ಮನಸ್ಸಿನಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿದೆ. ಆ ನೋವು ನನ್ನ ಮಾತುಗಳನ್ನು ನುಂಗಿ ಹಾಕುತ್ತಿದೆ ಲಕ್ಷ್ಮಣ. ಸಹೋದರ, ಆ ಚಿಂತೆಯನ್ನು ನಿನ್ನ ಮನಸ್ಸಿನಿಂದ ದೂರ ಮಾಡು. ನೀನು ಆಡಬೇಕೆಂದಿರುವ ಮಾತುಗಳನ್ನು 14 ವರ್ಷಗಳ ಕಾಲ ನನ್ನೊಂದಿಗೆ ಆಡುತ್ತಲೇ ಇರಬಹುದು. ಏನಂದೆ? ಹೌದು ಸಹೋದರ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ನಿನ್ನೊಂದಿಗೆ ವನವಾಸಕ್ಕೆ ಹೊರಡಲು ನಿರ್ಧರಿಸಿದ್ದೇನೆ. ಏನಂದೆ? ನೀನು ನನ್ನೊಂದಿಗೆ ಅರಣ್ಯಕ್ಕೆ ಬರುತ್ತೀಯಾ? ಹೌದು ಸಹೋದರ, ಕ್ರೂರ ಮೃಗಗಳಿಂದ ಕೂಡಿದ ಅರಣ್ಯದಲ್ಲಿ ನಾನು ನಿನ್ನ ಜೊತೆಗಿರುತ್ತೇನೆ. ಕಷ್ಟಕರವಾದ ಅರಣ್ಯದ ದಾರಿಯಲ್ಲಿ ಧನಸ್ಸನ್ನು ಧರಿಸಿ ಸದಾ ನಿನಗಿಂತ ಮುಂದಿರುತ್ತೇನೆ. ನೀನು ನಡೆಯುವ ಮಾರ್ಗದ ಎಲ್ಲ ಅಡ್ಡಿಗಳನ್ನು ನಿವಾರಿಸುತ್ತೇನೆ. ನೀನು ನಿದ್ರಿಸುವಾಗ ನಿನಗೆ ಕಾವಲಿರುತ್ತೇನೆ. ಲಕ್ಷ್ಮಣ, ನಿನ್ನ ಪ್ರೀತಿ ನನ್ನ ಹೃದಯವನ್ನು ಕರಗಿಸುತ್ತಿದೆ. ಆದರೆ ನಾನು ವನವಾಸಕ್ಕೆ ಹೋದಾಗ ನೀನು ಇಲ್ಲಿಯೇ ಇರಬೇಕಲ್ಲವೇ? ಸಹೋದರ, ನೀನಿಲ್ಲದ ಸ್ವರ್ಗವೂ ನನಗೆ ಬೇಡ. ಲಕ್ಷ್ಮಣ, ನಿನ್ನ ಸೋದರ ವಾತ್ಸಲ್ಯಕ್ಕೆ ಎಣೆ ಇಲ್ಲ. ವನವಾಸದ ಆಜ್ಞೆ ಇರುವುದು ನನಗೆ ಮಾತ್ರ. ಆ ಕಷ್ಟದ ಜೀವನ ನಿನಗೇಗೆ? ಕಷ್ಟವೋ ಸುಖವೋ ಅದು ನನಗೆ ಮುಖ್ಯವಲ್ಲ. ನಾನು ನೆರಳಿನಂತೆ ನಿನ್ನನ್ನು ಅನುಸರಿಸುವವನು. ದಯಮಾಡಿ ತಡೆಯಬೇಡ. ಹಿಂದೆ ಸದಾ ನಿನ್ನ ಜೊತೆಯಲ್ಲಿರಲು ಸಮ್ಮತಿ ನೀಡಿದ್ದನ್ನು ನೆನಪು ಮಾಡಿಕೋ ಸಹೋದರ. ಲಕ್ಷ್ಮಣ, ಈ ಸಂದರ್ಭದಲ್ಲಿ ಆ ಮಾತನ್ನು ನೆನಪು ಮಾಡಿಕೊಳ್ಳುವುದು ಅಗತ್ಯವಿಲ್ಲ. ನನ್ನ ಸಹೋದರ ತನ್ನ ಸಹೋದರನಿಗೆ ಕೊಟ್ಟ ಮಾತಿಗೆ ತಪ್ಪಬಾರದು ರಾಮಚಂದ್ರ. ಮುಕ್ತ ಬಾಲಕಿಯಾಗಿರುವ ಇವಳಲ್ಲಿ ಇಷ್ಟೊಂದು ಗಾಢವಾದ ಪತಿ ಪ್ರೇಮವೇ? ಇವಳು ರಾಮನನ್ನು ಒಪ್ಪಿಸಲು ಸಾಕಷ್ಟು ಕಷ್ಟಪಟ್ಟಿರಬೇಕು. ರಾಮನನ್ನು ಬಿಟ್ಟು ಇರಲು ತಾಯಿಯಾದ ನನಗೆ ಇಷ್ಟೊಂದು ಸಂಕಟವಾಗುತ್ತಿರುವಾಗ ಇನ್ನು ಪತಿಯನ್ನುವಾಗಲಿ ಇವಳು ಇರಲು ಸಾಧ್ಯವೇ? ಬೇಡ, ಬೇಡವೇ ಬೇಡ. ಇವಳು ಸಂಕಟ ಪಡುವುದು ಬೇಡ. ನನ್ನ ಸೀತೆಯು ನನ್ನ ರಾಮನೊಡನೆ ಹೋಗಿ ಬರಲಿ. ಸೀತೆ, ನಿನ್ನ ನಿರ್ಧಾರವು ನನಗೆ ದುಃಖವನ್ನು ತಂದರೂ ಅದನ್ನು ಕೇಳಿ ನನಗೆ ಹೆಮ್ಮೆಯಾಗುತ್ತಿದೆ. ಆದರೂ ನನ್ನ ರಾಮ ನಿನ್ನ ನಿರ್ಧಾರವನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಂಡನೇ? ಇಲ್ಲ ಮಾತೆ, ಅವರು ನನ್ನನ್ನು ತಡೆಯಲು ಬಹಳ ಪ್ರಯತ್ನ ಪಟ್ಟರು. ಅರಣ್ಯವಾಸದ ಕಷ್ಟಗಳನ್ನು ಮತ್ತೆ ಮತ್ತೆ ವಿವರಿಸಿ ಹೇಳಿದರು. ಅವನು ಹೇಳಿದ ಮಾತು ಸತ್ಯವಲ್ಲವೇ? ಅದು ನನಗೆ ಮುಖ್ಯವಲ್ಲ ಮಾತೆ. ಪತಿ ಜೊತೆಯಲ್ಲಿರುವಾಗ ಅರಣ್ಯವೇ ಅಯೋಧ್ಯೆ, ಅವರಿಲ್ಲದ ಅಯೋಧ್ಯೆಯೇ ನನ್ನ ಪಾಲಿಗೆ ಅರಣ್ಯ. ಪತಿವ್ರತೆಯಾದ ಹೆಣ್ಣಿಗೆ ಪತಿಯ ಸಾನ್ನಿಧ್ಯಕ್ಕಿಂತ ಮಿಗಿಲಾದ ಸುಖ ಬೇರೆ ಯಾವುದೂ ಇಲ್ಲ, ಅಲ್ಲವೇ ಮಾತೆ? ನಿಜ ಪುತ್ರಿ, ನಿನ್ನ ಸದ್ಗುಣಗಳಿಗೆ ತಕ್ಕ ಮಾತನ್ನೇ ಆಡಿರುವೆ. ಆದರೂ ಅವರು ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. ನಾನು ಅರಣ್ಯದಲ್ಲಿ ಕಷ್ಟಪಡುವುದು ಅವರಿಗೆ ಇಷ್ಟವಿಲ್ಲ. ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುವುದಾಗಿ ಹಠ ಹಿಡಿದೆ. ಆಗ ಒಪ್ಪಿದರು. ಬೇಡ ಪುತ್ರಿ, ಬೇಡ. ನಿನ್ನ ಬಾಯಿಂದ ಸಾಯುವ ಮಾತುಗಳನ್ನು ಆಡಬೇಡ. ನೀನು ನನ್ನ ಪುತ್ರನೊಡನೆ ಚಿರಕಾಲ ಆನಂದದಿಂದ ಬಾಳಬೇಕು. ಹಾಗಾದರೆ ನಾನು ನನ್ನ ಪತಿಯೊಂದಿಗೆ ಅರಣ್ಯಕ್ಕೆ ಹೋಗುವುದಕ್ಕೆ ತುಂಬು ಹೃದಯದಿಂದ ಆಶೀರ್ವಾದ ನೀಡಿ.
ಹೇಳು ಪುತ್ರಿ, ಹೇಳು. ನಿನ್ನ ಪತಿ ಭಕ್ತಿಯು ಲೋಕಕ್ಕೆ ಆದರ್ಶವಾಗಲಿ. ನೀನು ಪತಿಯೊಡನಿದ್ದು ಸತಿಯ ಧರ್ಮವನ್ನು ಪಾಲಿಸು. ನನ್ನ ಪುತ್ರ ರಾಮ ಕಾಡಿನಲ್ಲಿ ಕಷ್ಟಪಡುತ್ತಾನಲ್ಲ ಎಂದು ಚಿಂತಿಸುತ್ತಿದ್ದೆ. ಆದರೆ ಈಗ ನೀನು ಅವನ ಜೊತೆಯಲ್ಲಿ ಹೋಗುತ್ತಿರುವುದು ನನ್ನ ಮನಸ್ಸಿಗೆ ತಕ್ಕ ಮಟ್ಟಿಗೆ ಸಮಾಧಾನವನ್ನು ನೀಡುತ್ತಿದೆ. ನಮ್ಮೆಲ್ಲರ ಅಗಲಿಕೆಯ ನೋವನ್ನು ರಾಮ ನಿನ್ನ ಜೊತೆ ಮರೆಯುವಂತಾಗಲಿ. ಮಾತೆ, ನಿಮ್ಮ ಪುತ್ರ ಸತ್ವಶಾಲಿ. ಎಂಥ ಕಷ್ಟ ಬಂದರೂ ಅವರು ವಿಚಲಿತರಾಗುವುದಿಲ್ಲ. ಈ 14 ವರ್ಷ ವನವಾಸದ ಅವಧಿಯಲ್ಲಿ ನನ್ನ ಪುತ್ರನಿಗೆ ಸತಿ, ಸಖಿ, ಗೆಳತಿ ಎಲ್ಲವೂ ನೀನೇ ಸೀತೆ. ಅದು ನನ್ನ ಕರ್ತವ್ಯ, ಧರ್ಮ. ಸತಿಯಾಗಿ ಅವರ ಸರ್ವ ಸುಖ ದುಃಖದಲ್ಲಿ ಸಮಭಾಗಿಯಾಗಿ ಜೊತೆಯಲ್ಲಿ ಇರುತ್ತೇನೆ. ಸೀತೆ, ಪುತ್ರೆ,